ಇದು ದೂರುದಾರ ಹೇಳ್ತಾ ಇರುವಂತ ವಿಚಾರ. ಇದರ ಜೊತೆಗೆ ಸೌಂದರ್ಯ ಬ್ಯಾಂಕ್ ಅಧ್ಯಕ್ಷ ಮಂಜಪ್ಪ ಮಾಡಿರುವಂತಹ ಅಕ್ರಮ ಏನು? ಹಾಗಾದ್ರೆ ಸೌಂದರ್ಯ ಬ್ಯಾಂಕ್ ನಲ್ಲಿ ಮಂಜಪ್ಪ ಕುಟುಂಬಸ್ಥರದ್ದೇ ದರ್ಬಾರ್. ಆಡಳಿತ ಮಂಡಳಿಯಲ್ಲಿದ್ದಾರೆ ಅಧ್ಯಕ್ಷ ಪಿ ಮಂಜಪ್ಪ. ಅವರ ಕುಟುಂಬದ 5 ಜನ ಇದ್ದಾರೆ. ನೋಡಿ, ಅಷ್ಟಕ್ಕೂ ಸೌಂದರ್ಯ ಬ್ಯಾಂಕ್ ಅಧ್ಯಕ್ಷ ಮಂಜಪ್ಪ ಮಾಡಿರುವಂತಹ ಅಕ್ರಮ ಏನು ಅನ್ನುವಂಥದ್ದನ್ನು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಸೌಂದರ್ಯ ಬ್ಯಾಂಕ್ ನಲ್ಲಿ ಮಂಜಪ್ಪ ಕುಟುಂಬಸ್ಥರದ್ದೇ ದರ್ಬಾರ್. ಆಡಳಿತ ಮಂಡಳಿಯಲ್ಲಿದ್ದಾರೆ ಅಧ್ಯಕ್ಷ ಪಿ ಮಂಜಪ್ಪ. ಕುಟುಂಬದ 5 ಮಂದಿ ಸದಸ್ಯರು ಒಂದೇ ಆಸ್ತಿಗೆ 3 ಬಾರಿ ಅಕ್ರಮವಾಗಿ ಸಾಲ ಪಡೆದಿದ್ದಾರೆ ಅನ್ನುವಂತಹ ಆರೋಪ ಇದೆ. ಒಮ್ಮೆ ಪಡೆದಂತ ಸಾಲವನ್ನ ತೀರಿಸಬೇಕು. ಆ ತೀರಿಸಿದ ನಂತರದಲ್ಲಿ ಮತ್ತೊಮ್ಮೆ ಸಾಲ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಬಟ್ ಆದ್ರೆ ಒಮ್ಮೆ ಪಡೆದಂತ ಸಾಲವನ್ನ ತೀರಿಸಿಲ್ಲ, ಅಕ್ರಮವಾಗಿ ಒಂದೇ ದಾಖಲೆಗೆ ಸಾಲ ಪಡೆದಿದ್ದಾರೆ. ಮಂಜಪ್ಪ ಕುಟುಂಬಸ್ಥರಿಗೆ ಒಟ್ಟು 42 ಕೋಟಿ ಸಾಲ ಮಂಜೂರಾಗಿದೆ. ಇಲ್ಲಿ ಕಂಪ್ಲೀಟ್ ಆಗಿ RBI ಗೈಡ್ ಲೈನ್ಸ್ ಏನಿದೆ ಅದು ಉಲ್ಲಂಘಿಸಿ ಸಾಲದ ಮೇಲೆ ಸಾಲ ಮಾಡಿದ್ದಾರೆ. ದುರಂತ ಅಂತ ಅಂದ್ರೆ ನಂಬಲೇಬೇಕು. ಬ್ಯಾಂಕ್ನ ಒಟ್ಟಾರೆ ಸಾಲದಲ್ಲಿ 23% ಸಾಲ ಈ ಕುಟುಂಬಸ್ಥರದ್ದೇ, ಇವ್ರದೇ ಇದೆ. ಇವರಿಗೋಸ್ಕರನೇ ಇದನ್ನು ರನ್ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಇದೆ. ಸಾಲದ ಮೇಲೆ ಸಾಲ ಪಡೆದಿರೋರ ವಿರುದ್ಧ ಸಹಕಾರ ಮಂಡಳಿಗೂ ಕೂಡ ಕಂಪ್ಲೇಂಟ್ ಕೊಡಲಾಗಿತ್ತು. ಯಾವಾಗ ಅಂತ ಅಂದ್ರೆ ಕಳೆದ ವರ್ಷ 2025 ನವೆಂಬರ್ನಲ್ಲಿ ಅಧ್ಯಕ್ಷ ಪಿ ಮಂಜಪ್ಪ ವಿರುದ್ಧ ಸದಸ್ಯರು ಹೋಗಿ ದೂರನ್ನ ನೀಡಿದ್ರು. ಸಹಜವಾಗಿ ಸಾಲ ಪಡ್ಕೊಂಡಂತ ಸಂದರ್ಭದಲ್ಲಿ ಆ ಸಾಲದ ಮೊತ್ತ ಏನಿರುತ್ತೆ ಆ ಸಾಲವನ್ನ ತೀರಿಸಿದ ನಂತರದಲ್ಲಿ ಎಗೇನ್ ನೀವು ಮತ್ತೆ ಲೋನ್ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಬಟ್ ಆದ್ರೆ ಇಲ್ಲ, ಆ ಲೋನ್ ಅನ್ನ ಕ್ಲಿಯರ್ ಮಾಡಿಲ್ಲ, ಸಾಲ ತೀರಿಸಿಲ್ಲ, ಒಂದೇ ಆಸ್ತಿಗೆ 3 ಬಾರಿ ಅಕ್ರಮವಾಗಿ ಸಾಲ ಪಡೆದಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ಬಳಿ ಕೂಡ ದಾಖಲೆ ಇದೆ. ಆ ದಾಖಲೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಸಾಲ ಪಡೆದಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಇರುವಂತಹ ಪ್ರತಿಯೊಂದು ಕೂಡ ಆ ದಾಖಲೆಗಳನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಆಮೇಲೆ 5 ಮಂದಿ ಕುಟುಂಬಸ್ಥರೇನಿದ್ದಾರೆ, ಒಟ್ಟಾರೆ ಗಮನಿಸೋದಾದ್ರೆ 23% ಸಾಲ ಇವ್ರದೇ ಇದೆ. ಅದು ನಮಗೆ ಗೊತ್ತಿರೋ ಪ್ರಕಾರ ಒಮ್ಮೆ ಯಾರಾದರೂ ಸಾಲ ಪಡ್ಕೊಂಡಂತ ಸಂದರ್ಭದಲ್ಲಿ ಆ ಸಾಲವನ್ನ ತೀರಿಸಬೇಕು. ತೀರಿಸಿದ ನಂತರದಲ್ಲಿ ಮತ್ತೆ ಹೇಗೇನು ಸಾಲ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಬಟ್ ಆದ್ರೆ ಇವರು ಸಾಲ ತೀರಿಸಿಲ್ಲ, ಅದರ ಜೊತೆಗೆ ಒಂದೇ ದಾಖಲೆಗೆ 3 ಬಾರಿ ಸಾಲ ಪಡೆದಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೂಡ ಕೇಳಿಬರ್ತಾ ಇದೆ. ಇಲ್ಲಿ ಈ ಬ್ಯಾಂಕ್ನಲ್ಲಿ ಈ ಅಧ್ಯಕ್ಷರೇನಿದ್ದಾರೆ ಅವರ ಕುಟುಂಬಸ್ಥರದ್ದೇ ದರ್ಬಾರ್. 5 ಮಂದಿ ಸದಸ್ಯರಿದ್ದಾರೆ. ಅವ್ರ ಫೋಟೋಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಯಾರ್ಯಾರಿದ್ದಾರೆ ಅಂತ ಹೇಳಿ. ಅದೊಂದು ಕಡೆ ಆ ಕಂಪ್ಲೇಂಟ್ ಕಾಪಿಯಲ್ಲೂ ಕೂಡ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಕಳೆದ ವರ್ಷ 2025 ನವೆಂಬರ್ನಲ್ಲಿ ಇದೇ ವಿಚಾರವಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಸದಸ್ಯರು. ಈಗ ಅವರು ಮಾಡಿರುವಂತಹ ಅಕ್ರಮ ಏನು ಅನ್ನುವಂಥದ್ದನ್ನ ದಾಖಲೆ ಸಮೇತ ನಾವು ಬಯಲಿಗೆಳಿತಾ ಇದ್ದೀವಿ. ಆ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅದರಲ್ಲಿ ವಿತ್ ಡೇಟ್ ಎಲ್ಲವೂ ಕೂಡ ಯಾವ್ಯಾವ ಸಂದರ್ಭದಲ್ಲಿ ಸಾಲ ಪಡೆದಿದ್ದಾರೆ ಅನ್ನುವಂತಹ ವಿಚಾರ ಅದರಲ್ಲಿ ಉಲ್ಲೇಖ ಆಗಿದೆ.